ಗುರುವೇ ನಮಸ್ಕಾರ. ಹೇಗಿದ್ರೆ ಎಲ್ಲರಿಗೆ ನನ್ನ ಹೊಸ ವಿಡಿಯೋಕ್ಕೆ ಸ್ವಾಗತ. ಇವಾಗ ನಾನು ವಿಯೆಟ್ನಾಂ ದೇಶದಲ್ಲಿರೋ ಒಂದು ಫೇಮಸ್ ಸಿಟಿ ಒಳಗಿದ್ದೀನಿ. ಹೋ ಚಿ ಮಿನ್ ಸಿಟಿ ಕ್ಯಾಪಿಟಲ್ ಸಿಟಿ ಹನೋಯ್ ಆದ್ರೆ ಈ ದೇಶದ್ದು ಹೋ ಚಿ ಮಿನ್ ಹನೋಯ್ಕಿಂತ ಫೇಮಸ್. ಇದು ಫೈನಾನ್ಷಿಯಲ್ ಕ್ಯಾಪಿಟಲ್ ವಿಯೆಟ್ನಾಂ ದೇಶದ್ದು. ಇವಾಗ ನಾನು ಈ ಸಿಟಿಯಲ್ಲಿರುವ ಸ್ಟ್ರೀಟ್ ಕಡೆ ಬಂದೀನಿ. ಇಲ್ಲೇನಾದೀಗ ರಾತ್ರಿ ಹೊತ್ತ ಭಾಳ ಚಂದ ಕಾಣ್ತದೆ ಈ ಸ್ಟ್ರೀಟ್. ಈ ಸಿಟಿಯಲ್ಲಿ ರಾತ್ರಿ ಫೇಮಸ್ ಇರುವ ಬೀದಿಗಳಿಗೆ ಬಂದೀನಿ. ಎಲ್ಲಿ ನೋಡ್ತೀರಿ ನೋಡ್ರಿ, ಬರೀ ಪಬ್ ಹುಡುಗಿಯರು ಡ್ಯಾನ್ಸ್ ಮಾಡಕತ್ತಾರ ಪಬ್ ಮುಂದಿತ್ತು. ವೇಷವಾಟಿಕೆ ಕುಡಿದು ಕೇಸಿಂದ್ರ ಮೋಜು ಮಸ್ತಿ ಮಾಡೋಕ್ಕೆ ಈ ಒಂದು ಜಾಗ ಫೇಮಸ್ ಈ ಊರೊಳಗೆ. ಇಂಥ ಬೀದಿ ಒಳಗೂ ದೇವ್ರನ್ನ ಇಟ್ಕೇಸಂದ್ರ ದೇವ್ರಿಗೆ ಪೂಜಿಸ್ತಾರೆ ನೋಡ್ರಿ. ಇದು ಬನಾನಾ ರೊಟ್ಟಿ. ಇಂಥ ಜಾಗದಾಗ ಬಂದು ಬನಾನಾ ರೊಟ್ಟಿ ತಿನ್ನೋದಾಯ್ತು. ನಾವು ಕುಡಿಯೋರೆಲ್ಲ ಬಿಡೋರೆಲ್ಲ, ಬಾರಿಗಂತೂ ಹೋಗೋರೆಲ್ಲ. ಹೀಗಾಗಿ ಇವಾಗ ನಾನು ನಿಮಗೆ ಬೆಳಗ್ಗೆ ಸಿಗ್ತೀನತ್ತ. ವಿಯೆಟ್ನಾಂ ದೇಶದಲ್ಲಿರುವ ಸುಂದರವಾದ ಸಿಟಿ ಹೋ ಚಿ ಮಿನ್ ಸಿಟಿದಿಂದ ಎಲ್ಲರಿಗೂ ಬೆಳಗ್ಗೆಯ ಶುಭಾಶಯಗಳು. ಈ ಸಿಟಿ ಮೊದಲನೇ ಹೆಸರು ಸೈಗಾನ್ ಇತ್ತು. ಈ ವಿಯೆಟ್ನಾಂ ದೇಶದೊಳಗೆ ಯಾವಾಗ ವೀರ ಕ್ರಾಂತಿ ಯೋಧ ಹೋ ಚಿ ಮಿನ್ ಅವರು ಹೋರಾಡಿದ್ರಾಗ ಅವರ ಸವಿ ನೆನಪಿಗಾಗಿ ಈ ಸೈಗಾನ್ ಹೆಸರನ್ನ ಬದಲಿಸ್ಕೇಸಿಂದ್ರ ಹೋ ಚಿ ಮಿನ್ನಪ್ಪ ಅಂತಂದು ಕರೀತಾರ. ಎರಡೂ ಹೆಸರು ಕೂಡ ಇವಾಗ ಕರೀತಾರ. ಈ ಸಿಟಿ ಒಳಗೆ ನಮ್ಮ ಹಿಂದೂ ಟೆಂಪಲ್ ಕೂಡ ಅದ. ಅದೇ ಮಾರಿಯಮ್ಮನ ಟೆಂಪಲ್. ನಮ್ಮ ದೇಶದಾಗ ಇದ್ದಿರುವ ಗುಡಿ ಮುಂದೆ ಯಾವ ರೀತಿ ಕಾಯಿ ಕರ್ಪೂರ ಮಾಡ್ತೀವಾಗ ಅದೇ ರೀತಿ ಇಲ್ಲಿರುವ ಜನಗಳು ಈ ನಮ್ಮ ಗುಡಿ ಮುಂದೆ ಮಾರ್ಕೊತ್ ಕೂತಾರ. ಹತ್ತೊಂಬತ್ತನೆಯ ಶತಮಾನದ ಕೊನೆಯ ಅವಧಿಯಲ್ಲಿ ತಮಿಳು ವ್ಯಾಪಾರಿಗಳು ಇಲ್ಲಿ ವ್ಯಾಪಾರವನ್ನು ಮಾಡ್ತಿರ್ತಾರೆ. ಆ ಸಮಯದಾಗ ಈ ವ್ಯಾಪಾರಿಗಳು ಇಲ್ಲಿ ಹಿಂದೂ ದೇವಾಲಯ ಮರಿಯಮ್ಮನ ದೇವಾಲಯನ ಕಟ್ತಾರೆ. ಇಲ್ಲಿ ನಾವಷ್ಟೇ ಅಲ್ಲ, ಇಲ್ಲಿರುವ ಜನಗಳು ಕೂಡ ಅಂದರೆ ವಿಯೆಟ್ನಾಮೀಸ್ ದೇಶದ ನಾಗರಿಕರು ಕೂಡ ಈ ಒಂದು ಮಂದಿರಕ್ಕೆ ಬಂದು ಕಿಸಿಂದ್ರ ಪ್ರಾರ್ಥನೆಯನ್ನು ಮಾಡ್ತಾರೆ. ಇಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ ಇವರಿಗೆ ಅದೃಷ್ಟ ದೇವತೆ ಒಲಿತಾಳಪ್ಪ ಅನ್ನೋದೊಂದು ನಂಬಿಕೆ. ಯಾರೇ ಭಾರತೀಯರು ಬಂದ್ರಪ್ಪ ಅಂತಂದ್ರೆ ಈ ಒಂದು ಸಿಟಿ ಒಳಗಿರುವ ಮಂದಿರವನ್ನು ವಿಸಿಟ್ ಕೊಟ್ಟೇ ಕೊಡ್ತಾರೆ. ಹೋ ಚಿ ಮಿನ್ ಸಿಟಿ ಒಳಗಿರುವ ಒಂದೇ ಒಂದು ಮಂದಿರ ಇದು ಇನ್ನಾದರೂ ಚಲತಿ ಒಳಗಾದ. ಮಾರಿಯಮ್ಮ ಹೆಣ್ಣು ದೇವತೆ. ನಮ್ಮೂರಾಗೂ ಇದ್ದಿರ್ತವ ದ್ಯಾಮವ್ವಾಯಿ ಮರ್ಗಮ್ಮಾಯಿ. ಅದೇ ರೀತಿ ಈ ಒಂದು ಜಾಗದಾಗ ಮಾರಿಯಮ್ಮ ಅದಳ. ಈ ಊರೊಳಗೆ ಇನ್ನೂ ಒಂದು ಫೇಮಸ್ ಕಟ್ಟಡ ಅದ. ಅದೇ ಈ ಊರೊಳಗಿರುವ ಸೆಂಟ್ರಲ್ ಪೋಸ್ಟ್ ಆಫೀಸ. ಸೆಂಟ್ರಲ್ ಪೋಸ್ಟ್ ಆಫೀಸ್ ಎದಕ್ಕೆ ಫೇಮಸ್ಪ ಅಂತಂದ್ರೆ ಆಗಿನ ಕಾಲದೊಳಗೆ ಇಂಡೋ ಚೀನಾ ದೇಶಗಳಲ್ಲೇ ಇದು ಪ್ರಮುಖವಾದ ಪೋಸ್ಟ್ ಆಫೀಸ್ ಆಗಿತ್ತು. ಟೂರಿಸ್ಟ್ಗಳು ಬಂದವರೆಲ್ಲರೂ ಈ ಜಾಗಕ್ಕೆ ಬಂದು ಕೇಸಿಂದ್ರ ಫೋಟೋ ತಕ್ಕೊಂಡೇ ಹೋಗ್ತಾರೆ. ಎಂಟ್ರೆನ್ಸಿಗೆ ಒಂದು ದೊಡ್ಡ ಗಡಿಯಾರ ಹಾಕ್ಯಾರ. ಹಸಿರು ಮತ್ತು ಬಿಳಿ ಕಲರ್ ಬಾಕ್ಲ ಅದಾವ, ಕೆಬ್ಬಣವು. ಪೋಸ್ಟ್ ಆಫೀಸ್ ಒಳಗೆ ಸಣ್ಣ ಸಣ್ಣ ಅಂಗಡಿಗಳು ಕೂಡ ಅದಾವ. ಸಣ್ಣ ಮಾಲ್ ಇದ್ದಂಗೆ ಅದ ಇವು ಪೋಸ್ಟ್ ಆಫೀಸ. ನೀವಿಲ್ಲಿ ಹೋ ಚಿ ಮಿನ್ ಅವರ ಫೋಟೋವನ್ನು ಕೂಡ ನೋಡ್ಬೋದು. ಹದಿನೆಂಟುನೂರ 86ನೇ ಇಸವಿಯಲ್ಲಿ ಕಟ್ಸಿರ್ತಾರ. ಅವಾಗ ಸ್ಟಾರ್ಟ್ ಆಗಿದ್ದ ಕೆಲಸ ಏನಾದರೂ ಸ್ಟಾರ್ಟ್ ಅದ. ಟೂರಿಸ್ಟ್ಗಳೇನು ಬರ್ತಾರೀಗ ಅವರು ಈ ಜಾಗಕ್ಕೆ ಬಂದು ಕೇಸಿಂದ್ರ ಅವ್ರ ಮನೆಗೆ ಪತ್ರ ಬರೀತಾರೆ. ಇಲ್ಲಿದಿಂದ ಏನಾದರೂ ಕೂಡ ಯೂಸ್ ಒಳಗದ ಈ ಸೆಂಟ್ರಲ್ ಪೋಸ್ಟ್ ಆಫೀಸ. ಇವು ಪೋಸ್ಟ್ ಕಾರ್ಡ ಈ ರೀತಿ ಡಿಫ್ರೆಂಟ್ ಆಗಿ ಇದ್ದಿರ್ತಾವ. ಇವು ಏನು ನೋಡ್ತೀರಿ ಈಗ ಈ ಸ್ಟ್ಯಾಂಪ್ಸ್ಗಳು.
ಇದೇನು ಕಲ್ಲದಾಗ ಇದು ಮನುಷ್ಯ ಈ ರೀತಿ ಕಾಲ ಮೇಲೆ ಕೈ ಇಟ್ಕೇಸಿಂದ್ರೆ ಪುಸ್ತಕವನ್ನು ಓದಕತ್ತನ. ಇವಾಗ ನಾವು ಎಂಟ್ರಿ ಕೊಟ್ಟಿವಿ ಬುಕ್ ಸ್ಟ್ರೀಟ್ ಆಫ್ ಹೋಚಿಮಿನ್ ಸಿಟಿ. ಪೋಸ್ಟ್ ಆಫೀಸ್ ಮಗ್ಗಲಿಕ್ಕೆ ಒಂದು ಸ್ಟ್ರೀಟ್ ಅದ. ಈ ಸ್ಟ್ರೀಟ್ ಒಳಗೆ ಬರೀ ಬುಕ್ಗಳನ್ನು ಸೇಲ್ ಮಾಡ್ತಾರೆ. ರೋಡ್ ಸೆಂಟ್ರದಾಗೆ ಈ ಪುಸ್ತಕವನ್ನು ಎಕ್ಸಿಬಿಷನ್ ಸಂಬಂಧ ಇಟ್ಟಾರ ನೋಡ್ರಿ. ಇವತ್ತು ನಂದು ಕೊನೆಯ ದಿನ ಈ ವಿಯೆಟ್ನಾಂ ದೇಶದಲ್ಲಿ. ಸಾಕಷ್ಟು ವಿಡಿಯೋಗಳನ್ನು ಮಾಡೀನಿ ವಿಯೆಟ್ನಾಂ ದೇಶದೊಳಗೆ. ಆ ವಿಡಿಯೋಗಳನ್ನು ಕೂಡ ಹೋಗ್ಕೇಸಂದ್ರೆ ನೋಡ್ರಿ. ವಿಯೆಟ್ನಾಂ ಪ್ಲೇಲಿಸ್ಟ್ ಅದ ನನ್ನ ಚಾನಲ್ ಒಳಗೆ. ಈ ಸಿಟಿ ಒಳಗೆ 17ನೇ ಶತಮಾನದಲ್ಲಿ ಒಂದು ಮಾರುಕಟ್ಟೆ ಕಟ್ತಾರೆ. ಅದೇ ಈ ಮಾರುಕಟ್ಟೆ, ಇದಕ್ಕೆ ಬೆಂತನ್ ಮಾರುಕಟ್ಟೆ ಅಂತಾರೆ. ಇದ್ರ ಒಳಗೆ ನಿಮಗೆ ಏನು ಬೇಕೀಗ ಎಲ್ಲ ಸಿಗ್ತವ. ಒಂದು ದೊಡ್ಡ ಬಿಲ್ಡಿಂಗ್ ಅದ. ಈ ಬಿಲ್ಡಿಂಗ್ ಒಳಗೆ ಈ ರೀತಿ ಮಾರ್ಕೆಟ್ ಅದ. ಭಾಳ ಹತ್ತಿಯಾದ ಜಾಗ. ಸಂಧ್ಯಾಗ ಹೋಗ್ಬೇಕು ನಾವು ವ್ಯಾಪಾರ ಮಾಡ್ಬೇಕಪ್ಪ ಅಂತಂದ್ರೆ. ಹುಡುಗರು ಆಟ ಸಾಮಾನು ಹಿಡ್ಕೊಂಡು ಮನೆಗೆ ಬೇಕಾಗಿದ್ದ ತಿನಿಸು ತಿಂಡಿಗಳು ಎಲ್ಲ ಈ ಮಾರ್ಕೆಟ್ದಾಗ ಸಿಗ್ತಾವ. ಎಕ್ಸ್ಕ್ಯೂಸ್ ಮೀ. ಹೋಚಿಮಿನ್ ಸಿಟಿಗೆ ಟಾಟಾ ಮಾಡಿ ಏರ್ಪೋರ್ಟ್ ಕಡೆ ಹೊಂಟೀನಿ. ಸಣ್ಣ ಬಸ್ ಸ್ಟಾಪ್ದಾಗ ಬಂದು ಕೊಡ್ತೀವಿ. ಇಲ್ಲಿ ಬೋರ್ಡ್ ಮ್ಯಾಗ ಹೆಸರು ಕೂಡ ಬರ್ತಿರ್ತಾರೆ. ಬಟ್ ಯಾವ ಬಸ್ಸಪ್ಪ ಅಂತಂದ್ರೆ ಅದು 152 ಬಸ್ ನಂಬರ ಇನ್ನೂ ಬಂದಿಲ್ಲ ಕಾಣ್ತದ. ಬತ್ ನೋಡ್ರಿ ಅಲ್ಲಿ 152 ನಂಬರ್ ಬಸ್ ನಂಬರ. 5000 ಅಲ್ಲಿ ಟಿಕೆಟ್ ಮಷಿನ್ ಅದೀಗ. ನಾವು ಬಂದ್ಗಳೇ ಅವರು ಟಿಕೆಟ್ ತಂದು ಕೊಡ್ತಾರೆ ನಮ್ಗೆ. ಇವಾಗ ನನ್ನ ಟಿಕೆಟ್ ಅನ್ನೋದೀಗ 5000 VND. ಅದೇ ನೋಡ್ರಿ, ನಾವು ಆಗಲೇ ಮಾರ್ಕೆಟಿಗೆ ಹೋಗಿದ್ದೇವೆ. ಇವಾಗ ಬೆಂತನ್ ಮಾರ್ಕೆಟ್. ಹೋಚಿಮಿನ್ದಲ್ಲಿರುವ ಏರ್ಪೋರ್ಟಿಗೆ ಬಂದೀವಿ. ಇಲ್ಲಿ ಬಂದೀವಿ, ಎಲ್ಲಿ ಹೋಗ್ಬೇಕಪ್ಪ ಅಂತ ಅನ್ನೋದು ಗೊತ್ತಾಗಲಾಗದ. ಏರ್ಪೋರ್ಟ್ದಲ್ಲಿರೋ ಫಸ್ಟ್ ಫ್ಲೋರಿಗೆ ಬಂದೀವಿ. ಇನ್ನೂ ಚೆಕ್ಕೇ ಮಾಡಲಿಲ್ಲ ನಮಗೆ. ಇನ್ನು ಬ್ಯಾಗ್ ಇದ್ರೆ ಚೆಕ್ಕಿಂಗ್ ಕೊಡಬೇಕು. ಇಲ್ಲಿ ಇಮಿಗ್ರೇಷನ್ ಪ್ಲೇಸ್ದಾಗ ಎಷ್ಟು ಪಾಳೆ ಅದು ನೋಡ್ರಿ. ಇಲ್ಲಿ ಈ ದೇಶದೊಳಗೆ ಲಾಸ್ಟ್ ಬೈಟ್ ಇದು ನಮ್ಮದು. ಚೆಕ್ಕಿನ್ ಮಾಡ್ಕೊಂಡು ಕೇಸಂದ್ರೆ ಇವಾಗ ಒಳಗೆ ಎಂಟ್ರಿ ಕೊಡಕತ್ತೀವಿ. ಗೇಟ್ ಬಲ್ಲಿ ಫ್ಲೈಟ್ ಬರೋ ಗೇಟ್ ಬಲ್ಲಿ. ನಮ್ಮ ಫ್ಲೈಟ್ ಅರ್ಧ ತಾಸು ಡಿಲೇ ಆಗ್ಯದ. 2:40ಕ್ಕೆ ಹೋಗೋದು, 3:15ಕ್ಕೆ ಫ್ಲೈಟ್ ಹೋಗೋದದ. ಗುರುವೇ, ನಮ್ಮ ತಾಯಿನಾಡಿಗೆ ಬಂದಿದ್ದಾಯಿತು. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಇದು ವಿಯೆಟ್ನಾಂ ದೇಶದ ಲಾಸ್ಟ್ ವಿಡಿಯೋ. ಮತ್ತೆ ಮುಂದಿನ ಜರ್ನಿ ಒಳಗೆ ಈ ವಿಡಿಯೋ ನಿಮಗೆ ಎಷ್ಟಾಗಿತ್ತಪ್ಪ ಅಂತ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನಮ್ಮ ವಿಯೆಟ್ನಾಂ ದೇಶದ ಎಲ್ಲ ವಿಡಿಯೋಗಳು ನೋಡಿರಿ. ಮತ್ತೆ ನೆಕ್ಸ್ಟ್ ಜರ್ನಿ ಒಳಗೆ ಬಾಯ್.